ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಗೌತಮ್ ಯೂಟ್ಯೂಬ್ ಚಾನಲ್. ಇವತ್ತು ಮೈ ಫೇವ್ರೆಟ್ ಡೇಟ್. ಎಷ್ಟು? 30ನೇ ತಾರೀಕು, ಅಕ್ಟೋಬರ್ 30, ಗೌತಮ್ ಬರ್ತಡೇ. ಇವಾಗ ಟೈಮು 12 ಗಂಟೆಗೆ ಇನ್ನು 10 ನಿಮಿಷ ಇದೆ. ಗೌತಮ್ನ ಎದ್ದೋಳಿಸ್ಬಿಟ್ಟು ರೆಡಿ ಆಗಿಬಿಟ್ಟು ಇಲ್ಲಿ ಕೂತಿದ್ದಾನೆ. ಸರ್ಪ್ರೈಸ್ ಮೇಡಮ್, ಏನೇನೋ ಮಾಡಿದ್ದಾರೆ, ಮನಗಿದೆ. ಹೇಗಿದೆ? ಚೆನ್ನಾಗಿದ್ಯಾ? ಯಾವತ್ತಾದರೂ ಈ ಥರ 12 ಗಂಟೆಲಿ ಕೇಕ್ ಕಟ್ ಮಾಡಿದ್ಯಾ? ಹೇಳ್ಬಾರ್ದು, ಇದೇ ಫಸ್ಟ್ ಕಟ್ ಮಾಡಿ. ಹೇಳ್ಬಾರ್ದು ಅಂದಿದ ತಕ್ಷಣ ಮಾಡಿದ್ದೇನು ಅನ್ಕೊಂಬಿಟ್ಟೆ. 12 ಗಂಟೆ ಇದೇ ಫಸ್ಟ್ ಕಟ್ ಮಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಾರೆ, ಕಾಲ್ ಮಾಡಿ ಕೇಕ್ ಕಟ್ ಮಾಡೋದು ಇದೇ ಫಸ್ಟ್. ಹೇಗಿದೆ ಸರ್ಪ್ರೈಸ್? ಖುಷಿ ಆಯಿತು. ಇಷ್ಟ ಆಯ್ತಾ? ನಿಜ ಇಷ್ಟ ಆಯಿತು. ಕೇಕ್ ಎಲ್ಲ ಕಟ್ ಮಾಡಾಯಿತು. 12:05, 12 ಗಂಟೆ ಕರೆಕ್ಟಾಗಿ ಕಟ್ ಮಾಡಿದ್ವಿ. ಖುಷಿ ಆಯ್ತೇನೋ? ಆಲ್ರೆಡಿ ರೀಲ್ಸಿಗೆ ಅದು ವಿಡಿಯೋ ಟ್ರೈಪಾಡ್ಗೆ ಹೋಗಿ ಮಾಡ್ಕೊಂಡ್ವಿ. ವ್ಲಾಗ್ಗೆ ಅಂತ ಮತ್ತೆ ಕಟ್ ಮಾಡಿಸ್ತಿದ್ದೀನಿ ಕೇಕ್ನ. ಮಾಡಬೇಕಾ? ಮತ್ತೆ ಕಟ್ ಮಾಡು. ಓಕೆ, ಬನ್ನಿ ಫ್ರೆಂಡ್ಸ್, ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಮೈ ಡಿಯರ್ ಹಸ್ಬೆಂಡ್, ಹ್ಯಾಪಿ ಬರ್ತ್ಡೇ ಟು ಯು. ಹಾಂ ಬಂತು. ಖುಷಿ ಆಯ್ತಾ? ಖುಷಿ ಆಯ್ತು. ಮದುವೆ ಆಗಿದ್ದು ಮೊದಲನೇ ವರ್ಷದ ಬರ್ತಡೇ ನಿಂದು. ನೆಕ್ಸ್ಟ್ ವೀಕ್ ಸೇಮ್ ಡೇಲಿ ನಂದಿದೆ. 12 ಗಂಟೆ ಕರೆಕ್ಟಾಗಿ ಫಸ್ಟ್ ಕೇಕ್ ಕಟ್ ಮಾಡಿದ್ಯಾ. ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ 12 ಗಂಟೆ ಕಟ್ ಮಾಡಿರೋದು. ಬನ್ನಿ, ನಾನು ಹೇಗೆ ಡೆಕೋರೇಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಬೊಕ್ಕೆ ತೋರಿಸು. ಗ್ಲಾಸ್ ಬೊಕ್ಕೆ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಟೈಮ್ ಇಲ್ಲ ಗೈಸ್, ಎಲ್ಲ ಕ್ವಿಕ್ ಪ್ಲ್ಯಾನ್ ಮಾಡಿದ್ದು. ಈ ಥರ ಕ್ಯಾಂಡಲ್ಸ್ ಇಟ್ಟಿದ್ದೀನಿ. ಕ್ಯಾಂಡಲ್ಗೆ ಈ ಥರ ಡೆಕೋರ್ ಮಾಡಿ, ಈ ಗ್ಲಾಸೆಲ್ಲ ನಮ್ಮ ಮನೆಯಲ್ಲೇ ಇತ್ತು, ಅರೇಂಜ್ ಮಾಡಿದ್ದೀನಿ. ನಿಮ್ಮ ಮಾವನಿಗೆ ನೀನು ತುಂಬ ಥ್ಯಾಂಕ್ಸ್ ಹೇಳಬೇಕು ಗೊತ್ತು. ಇದನ್ನೆಲ್ಲ ತರೋದಕ್ಕೆ ಹೆಲ್ಪ್ ಮಾಡಿದ್ದೆಲ್ಲ ನಿಮ್ಮ ಮಾವ. ಏನಂತಿದ್ರ? 12 ಗಂಟೆ ಕೇಕ್ ಕಟ್ ಮಾಡಿಸ್ತೀನಿ, ಗೌತುಗೆ ಹೇಳ್ಬೇಡಿ ಅಂತ ಹೇಳಿದ್ದೆ. ನಮ್ಮ ಅಪ್ಪನಿಗೆ ಹೇಳಿದ್ದೆ, ನಮ್ಮ ಮಮ್ಮಿಗೆ ಹೇಳಿದ್ದೆ, ನಿಮ್ಮ ಅಮ್ಮಗೆ ಹೇಳಿದ್ದೆ. 3 ಜನಕ್ಕೆ. ನಿಮ್ಮ ಅಮ್ಮನಿಗೂ ಬೆಳಗ್ಗೆ ಮಾತಾಡಿದೆ. ಇವರಮ್ಮ ಇಲ್ಲ, ಊರಲ್ಲಿದ್ದಾರೆ. ಆವಾಗ ಅಪ್ಪ ಅಂತಂದರು, ಕೇಕ್ ಕಟ್ ಮಾಡ್ತೀರಾ? ಯಾರು ವಿಡಿಯೋ ಮಾಡ್ತಾರೆ ಅಂದರು. 1 ಸೆಕೆಂಡು. ಆಮೇಲೆ 1-2 ಸೆಕೆಂಡ್ ಫ್ಲ್ಯಾಶ್ ಆಗಿದ ತಕ್ಷಣ, ಓ ಸ್ಟ್ಯಾಂಡ್ ಆಯ್ತಲ್ಲ, ನೀವೇ ಮಾಡ್ಕೋತೀರಾ ಅಂದರು. ಬಟ್ ಇವರಮ್ಮ ಯಾರು ವಿಡಿಯೋ ಮಾಡ್ತಾರೆ ಅಂದರು. ನಾವೇ ಸುಮಾರಾಗಿ ಮಾಡ್ಕೋತೀವಿ ಅಮ್ಮ ಅಂದೆ. ಹೇಗೆ ವರ್ಕೌಟ್ ಆಯಿತು ಪ್ಲ್ಯಾನು? ಚೆನ್ನಾಗಬೇಕು. ಸೂಪರ್ ಆಗಿದೆ. ಹೇಳ್ತಂದೆ ಜಸ್ಟ್ ಬೇಕು. ಏನಾದ್ರು ಇಬ್ಬರು ಅನ್ಕೋಬೇಡಿ. ಅಮ್ಮ ಅಕ್ಕರ ಮನೆ ಹೋಗೋರೆ. ಅಮ್ಮ ಒಂದು 10 ಡೇಸ್ ರೆಸ್ಟ್ ಮಾಡಿ ಬರ್ತೀನಿ ಅಂತ ಹೋಗಿದ್ದಾರೆ. ಇವಾಗ 1 ವೀಕ್ ಆಯ್ತು ಅವರು. ಈಗ ಬಟ್ ನಮ್ಮ ಮೈಸೂರು ಬೆಟ್ಟಕ್ಕೆ ಹೋಗ್ತಿದ್ರು ನಾಳಿದ್ದು. ಒಟ್ಟಿಗೆ ಮುಗಿಸ್ಕೊ ಬರ್ತಾರೆ. ಅವಾಗ 1 ವೀಕ್ ಆಯಿತು. ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್. ಅದು ಮುಗಿಸ್ಕೊಂಡು ಬರ್ತಾರೆ ಮೇ ಬಿ. ಆದರೆ ನಾವೇ ಅಲ್ಲಿ ಹೋಗ್ತೀವಿ ನಾಳೆ, ನೋಡೋಣ. ನಮ್ಮ ಮಾಮ ಹಿಂಸೆ ಕೊಡ್ತವನೆ. ಕೇಕ್ ಕಟ್ ಮಾಡಬೇಕು. ಸ್ಕೂಲ್ಗೆ ಹೋಗಲೇ ಮಾಮ ನೀನು ಬರ್ಬೇಕು, ನಾ ಬರ್ತೀನಿ ಮಾಮ ಅಂತ. ಅಪ್ಪ ಅಚ್ಚ ಅಲ್ಲ ಸ್ಕೂಲ್ಗೆ ಹೋಗಿದ್ವಾ, ಸಂಜೆ ಮೇಲೆ ಅಲ್ಲೇ ಬರ್ತೀನಿ ತಂದಿದ್ದೀನಿ. ಓಕೆ ಗೈಸ್, ವ್ಲಾಗ್ ಎಂಡ್ ಮಾಡೋಣ ಬೇಡ, ನಾಳೆ ಕಂಟಿನ್ಯೂ ಮಾಡೋಣ. ಇವಾಗ ಮಲ್ಕೊತೀವಿ, ಪಾಚಿ ಮಾಡಿ ಬೆಳಿಗ್ಗೆ ಮೀಟ್ ಆಗ್ತೀವಿ. ಬೈ ಬೈ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಹಾಯ್ ಗೈಸ್, ಆಲ್ರೆಡಿ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀವಿ. ಇದು 30th ಅಕ್ಟೋಬರ್ ಬೆಳಿಗ್ಗೆ ಗೌತಮ್ಗೆ ಟಿಫನ್ ಮಾಡ್ಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೀನಿ. ರಾಗಿ ದೋಸೆ ಮಾಡಿದ್ದೀನಿ. ಬನ್ನಿ, ಜಾಮೂನ್ ನೆನ್ನೆನೇ ಮಾಡಿದ್ದೆ. ರಾಗಿ ದೋಸೆ ಮತ್ತು ಜಾಮೂನ್ ಸರ್ವ್ ಮಾಡ್ತಾ ಇದ್ದೀನಿ. ಬನ್ನಿ ಕೊಡೋಣ, ಸರ್ವ್ ಮಾಡೋಣ ಬನ್ನಿ. ಟಿಫನ್ ವೇಟಿಂಗಾ? ಟಿಫನ್ ವೇಟಿಂಗು. ಬೆಳಿಗ್ಗೆ ಜಾಮೂನ್ ಸ್ವೀಟ್ ತಿನ್ನು. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ರಾಗಿ ದೋಸೆ ಮತ್ತು ಚಟ್ನಿ ತಿಂದ್ಬಿಟ್ಟು ಟೇಸ್ಟ್ ಹೇಳು. ಜಾಮೂನ್ ಚೆನ್ನಾಗಿದೆ. ಜಾಮೂನ್ ಚೆನ್ನಾಗಿದೆ. ನೆನ್ನೆನೇ ತಿನ್ಕೊಂಡ್ಬಿಟ್ಟ ಒಂದು ಟೇಸ್ಟ್ ನೋಡೋಕ್ಕೆ.
ಚೆನ್ನಾಗಿರುತ್ತೆ. ಓಕೆ, ವ್ಲಾಗ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಫ್ರೆಶ್ ಅಪ್ ಆಗಿ ಬಾಯ್ ಬಾಯ್. ಅದನ್ನೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಪೂಜೆ ಮಾಡ್ತಿದ್ದಾನೆ ಗೌತಮ್. ಎಲ್ಲ ರೆಡಿ ಮಾಡಿಕೊಟ್ಟೆ, ಪೂಜೆ ಮಾಡ್ತಿದ್ದಾನೆ. ನಾನು ಮಾಡಾಯಿತು. ನಮ್ಮನೆ ದೇವರು ನಂಜುಂಡೇಶ್ವರ, ಚಂದ್ರಚೂಡೇಶ್ವರ, ಲಕ್ಷ್ಮೀ ದೇವಿ ಪೂಜೆ ಎಲ್ಲ ಆಯಿತು. ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ, ನಮ್ಮೂರಿನಲ್ಲಿರುವಂತಹ ರಾಮಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಗೌತಮ್ ರೆಡಿ ಆದ. ಅವ್ನ ಔಟ್ಫಿಟ್ ನೋಡ್ತೀರಾ? ಗೌತಮ್ ಹೇಗೆ ರೆಡಿ ಆಗಿದೆಯಾ ತೋರಿಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಗಂಡು ರೆಡಿ. ಹೀರೋ ಹೀರೋ. ಗೌತಮ್ ಏನು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಎಲ್ಲ ಹೋಗ್ತಿದ್ಯಾ? ಸಿಂಪಲ್ ಆಗಿ ಏನು ಚೆನ್ನಾಗಿ ಭಕ್ತಿ ಜಾಸ್ತಿ ಅವ್ರಿಗೆ ಸ್ವಲ್ಪ ಅಲ್ವಾ? ರಂಜು ಆಯ್ತಾ ಪೂಜೆ? ಪೂಜೆ ಎಲ್ಲ ಆಯಿತು. ಲಾಸ್ಟ್ ಮೂಮೆಂಟಲ್ಲಿ ಬಂದ್ವಿ. ಬಾಗ್ಲಾಕ್ಬಿಟ್ಟಿದ್ರು, ಪಾಪ ತೆಗ್ದ್ಬಿಟ್ಟು ಮಾಡಿಕೊಟ್ರು ಅಂಬೇಡ್ಕರ್ ಕೃಷ್ಣ ಸ್ವಾಮಿಗೆ. ಕರೆಕ್ಟ್ ಟೈಮ್ 1 ಗಂಟೆ ಕ್ಲೋಸು. ಬಟ್ ಇದನ್ನ ನೋಡ್ಬಿಟ್ಟು ಪೂಜೆ ಸಾಮಾನು ತಂದು ಪೂಜೆ ಮಾಡಿಸೋರೆ ಅಂದ್ಕೊಂಡ್ಬಿಟ್ಟಿಲ್ಲ. ಜಸ್ಟ್ ತುಳಸಿ ತಂದ್ವಿ. ನಾವು ಪೂಜೆ ಕೊಡೋಂಗಿಲ್ಲ ಯುಗಾದಿ ಮುಗಿಯೋವರೆಗೂ. ಫ್ರೆಂಡ್ಸ್, ನಮ್ಮ ಕುಲದೇವರು, ಕುಲದೇವತೆ ದೇವನು ಇದ್ದಾರೆ. ಚಂದ್ರಚೂಡೇಶ್ವರ, ಲಕ್ಷ್ಮೀ ದೇವಿ. ಚಂದ್ರಚೂಡೇಶ್ವರ ಅಂದರೆ ಇಲ್ಲಿ ವಿಗ್ರಹ ತಂದು ಇಟ್ಟಿರೋದ? ಚಂದ್ರಚೂಡೇಶ್ವರ, ಸ್ಮಶಾನ ಕಾಮ, ಲಕ್ಷ್ಮೀದೇವಿ, ವಿಘ್ನೇಶ್ವರ, 4 ದೇವರು ಒಳಗಡೆ ಇದೆ. ಆಯ್ತಾ ಪೂಜೆ? ಪೂಜೆ ಆಯ್ತಾ ಅಂದೆ. ರಂಜು ಏನೋ ಮಾಡ್ತಾ ಅಡುಗೆ ಮನೇಲಿ ನೋಡೋಣ ಬನ್ನಿ. ರಂಜು ಏನೋ ಮಾಡ್ತಾಯಿದೀಯಾ? ಏನು ಮಾಡ್ತಾಯಿದ್ದೀನಿ? ಪೂಜಕ್ಕೂ ಪ್ಯಾಕ್ ಮಾಡ್ತಾ ಇದ್ದೀನಿ. ಜಾಮೂನಾ ಬೇಕಾಯ್ತಾ? ರಂಜು ಎಷ್ಟೊಂದು ಹತ್ರ ಹೋಗಿ ಬೆಳಗ್ತಾ ಇದೆಯಲ್ಲ? ಅದಕ್ಕೆಲ್ಲ ಪಾತ್ರೆ ತಗೊಂಡು ಅಂದ್ಬಿಟ್ಟು ಬಂದು ಮಾತಾಡ್ಕೊಂಡು ಕುತ್ಕೊಬಿಟ್ವಿ. ವ್ಲಾಗೇ ಮಾಡಿಲ್ಲ. ಇವಾಗ ಮಾಡ್ತಾ ಇದೀವಿ ಬನ್ನಿ. ಲವಿ, ಪುನರ್ವಿ ಎಲ್ಲ ಬಂದರು. ಇವ್ರು ನಮ್ಮಮ್ಮ. ವ್ಲಾಗು ಹಾಯ್ ಮೇಡಮ್ಮ. ಇವ್ರು ಲವಿ ಅವರು, ಇವ್ರು ಗೊತ್ತಲ್ಲ ನಮ್ಮಕ್ಕ. ಇವ್ರು ಲವಿ. ಅಯ್ಯೋ ಗೈಸ್, ಬೆಳಿಗ್ಗೆ 6 ಗಂಟೆಗೆ ಇದು ಅಲಾರಾಮ್ ಕೊಟ್ಬಿಟ್ಟ ನಮಗೆ. ವಿಡಿಯೋ ಕಾಲು. ಇಲ್ಲಿ ನಮ್ಮ ಮಮ್ಮಿ ಇಲ್ಲಿ ಕೂತವ್ರೆ. ಬನ್ನಿ ಈಗ ಕೇಕ್ ಕಟ್ ಮಾಡೋಣ. ಫಸ್ಟ್ ವಿಶ್ ಮಾಡಿದ್ ನಾನು, ನೀನ್ ಮಾಡೇ ಇಲ್ಲ. 12 ಗಂಟೆಗೆ. ಏನ್ ಅನ್ನಿಸ್ತೈತಿ ಇವತ್ತು ನಿಮ್ಮ ಮಾಮೂನ್ ಬರ್ತಡೆ? ಖುಷಿ ಅಂತಷ್ಟೇ. ಏನು ಹೇಳು? ಖುಷಿ ಆಯ್ತೈತಾ? ಏನಾದ್ರು ಗಿಫ್ಟ್ ತಂದಿದ್ಯಾ ಮಾಮೂನ್ಗೆ? ಏನು? ಮತ್ತೆ ಇನ್ನೇನು ಹೇಳ್ತೀಯ ಏನಾದ್ರೂ? ನಿಮ್ಮ ಮಾಮಂಗೆ ವಿಶ್ ಮಾಡ್ಬಿಡು ಇನ್ನೊಂದ್ಸರಿ ಕನ್ನಡದಲ್ಲಿ. ಈಗ ಇಬ್ರಲ್ಲಿ ಯಾರು ಫಸ್ಟ್ ಹೋಗಿ ಮಾಮಂಗೆ ವಿಶ್ ಮಾಡ್ತೀರಾ ನೋಡೋಣ. ಯಾರು ಫಸ್ಟ್ ಪಪ್ಪಿ ಕೊಡ್ತಾರೆ ನೋಡೋಣ. ಒಟ್ಟಾ ಈ ಕೇಕ್ ಹೋಗಿದ್ದೀಯಾ? ನಮ್ದು ಅಪ್ಪಂದು ಮಧುರಲ್ಲಿ ತಗೊಂಡಿದ್ದು. ಹೌದಾ? ಏನಾ ಅದೇನೋ ಒಂದೇ ಅವಾಗ್ಲೇ ಒಳ್ಳೆ ಸಂಘಕ್ಕಾಗಿ ಹೋಗುವಾಗ ಕಡಬು ಕರಾಬು. ಬಾಯ್ ಬಾಯ್ ಎಲ್ಲರಿಗೂ. ಬಾಯ್ ಬಾಯ್. ಪುನಃ ಬಾಯ್. ನೆಕ್ಸ್ಟ್ ವಾರ ನನ್ ಬರ್ತಡೇ ಬಾ ಕೇಕ್ ಕಟ್ ಮಾಡ್ಸುವೆ. ಪುನಃ ನನ್ ಬರ್ತಡೇ ನೀನ್ ಬಾ ಕೇಕ್ ಕಟ್ ಮಾಡ್ಸಕ್ಕೆ. ಬಾಯ್ ಬಾಯ್ ಬಾಯ್. ಫೈನಲಿ ಬರ್ತಡೆಗೆ ಬಂದು ನಮ್ಮ ಗೆಳೆಯ ಬಂದ. ಫೋನ್ ಇಟ್ಕೊಂಡು ಸಣ್ಣದಾಗಿ ಲಾಗ್ ಮಾಡ್ತಾ ಇದ್ದೀವಿ. ಆಗ ಆಲ್ರೆಡಿ ಮಾಡಿದ್ದೀವಿ, ಇದು ಕಂಟಿನ್ಯೂ ಆಗ್ತಿದೆ. ಮುಂದೆ ನೋಡೋಣ ಏನಾಗುತ್ತೆ. ಬನ್ನಿ ಕೇಕ್ ಕಟ್ ಮಾಡಿಸ್ತೀವಿ. ನೋಡ್ಕೊಳ್ಳಿ.
ತಿನ್ಕೊಳ್ಳಿ ನೋಡಿ ಯಾರೋ ನೋಡಿ ಫೈನಲಿ ಕೇಕ್ ಎಲ್ಲ ಕಟ್ ಆಯಿತು. ಓನರ್ ಎಲ್ಲ ಹಾಕ್ತೋ ಗೆಳೆಯನಿಗೆ ಕೇಕ್ ಕಟ್ ಮಾಡ್ಕೊಂಡು ಬರ್ತ್ಡೇ ದಿವಸ ಅವರೇ ಕೇಕ್ ತಿಂತಿದ್ದಾರೆ. ಚೆನ್ನಾಗಿ ಸಾ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಒಂದು ಸ್ವಲ್ಪ ಕೊಡಿ. ಎಲ್ಲ ಕಮೆಂಟ್ ಹಾಕಿ ಬರ್ತ್ಡೇ ಇದಾವ ಬಾಯ್ ಮಾಡಿ. ವರ್ಷ ಏನಕ್ಕೆ ಕೊಟ್ಟೆ ಸಮಸ್ಯೆ ಏನಾಗಿತ್ತು ಜ್ಯೂಸ್ ತಗೊಳಕ್ಕೆ? ಏನಕ್ಕೆ ಇಲ್ಲಿ ತಗೊಂಡ್ರಿ? ಏನು ಸರ್ ತಲ್ಕಡ ಸರ್ ಇವ್ರು ಏನೇನು ಮಾಡ್ತಾರೆ ಕಡೆಗೆ ಹೇಳಿ ಸರ್. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನು ಗೊತ್ತಾ ಫ್ರೆಂಡ್, ನಾವು ಜ್ಯೂಸ್ ತೊಗೊಂಡಿದ್ದೀವಿ ಈ ಬೇಕ್ರಿಲಿ. ಕೇಕ್ನ ಬೇರೆ ಇದ್ರಲ್ಲಿ ತಗೊಂಡು ಇಲ್ಲಿ ಈ ಥರ ಜ್ಯೂಸ್ ತಗೊಂಡು ಕೇಕ್ ಕಟ್ ಮಾಡಿಸ್ತಾ ಇದೀವಿ ಬನ್ನಿ. ಆಯ್ತಾ? ನೀವು ನೋಡು ಇದೆಯಾ ಸರ್? ಪರೋಟ ತಿಂತಿದ್ದೀರಾ? ಪರೋಟ ತಿನ್ನಿ ಫಸ್ಟ್ ಹಂಗಾರೆ. ರಂಜು ಫೇವ್ರೇಟ್ ತ್ರಿವೇಣಿ ಮಾಡ್ತಾ ಇದ್ದೀವಿ. ರಂಜು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಿದ್ಯಾ? ಬನಾನಾ, ಐಸ್ ಕ್ರೀಮು, ಗುಲ್ಕನ್ನು, ಜಾಮೂನು. ಎರಡು ಹಾಕು ಜಾಮೂನು. ಎರಡು ಹಾಂ ಎರಡು ಹಾಕು. ಇದ್ರ ಮೇಲೆ ಚೆರಿ ಇಡ್ಬೇಕು. ಸ್ವಲ್ಪ ಇದಾಕ್ಬೇಕು, ನೀನು ರಸ ಹಾಕ್ಬೇಕು. ರೆಡಿನಾ? ಏನಿದು? ತ್ರಿವೇಣಿ ಸಂಗಮ ಅಂತ ನೋಡಿ ಫ್ರೆಂಡ್ಸ್. ಸಂಗೈ ಸರ್ ಊಟ ಪೂಜಾರಿ ಬಜ್ಜಿ ತಿನ್ಲಾ? ಖಾರನೇ ಮೆಣಸಿಗೆ ಬಜ್ಜಿ ಖಾರ ಬಿಡ ಸ್ವೀಟ್ ಬಂದದ್ಲ? ಬರೀ ಇಂಥದೆಯಾ? ಥ್ಯಾಂಕ್ಸ್ ಸರ್, ಹ್ಯಾಪಿ ಮೂಮೆಂಟ್, ಖುಷಿ ಆಯಿತು. ಬಂದಿರಪ್ಪ. ಗುಡ್ ನೈಟ್ ಸರ್. ಬಂದಿಯಪ್ಪ ಬಾಯ್. ಜೋ ಏನೆಲ್ಲ ಜೋಣಿಸ್ಕೊತಿದ್ಯಾ? ನಂಗೆ ಗುಲ್ಕನ್ ಕಮ್ಮಿ ಇರೋದು ಕೊಡು. ಅವರ್ ಫೇವ್ರೆಟ್ ತ್ರಿವೇಣಿ. ಗುಲ್ಕನ್ ಕಮ್ಮಿ ಇದೆಯಾ? ಇಷ್ಟ ಹಾಕಿದೆಯಾ ಗುಲ್ಕನ? ತ್ರಿವೇಣಿ ತುಂಬ ದಿನದಿಂದ ಮಾಡ್ಬೇಕು ಅಂದ್ಕೊಂಡು ಇವಾಗ ಮಾಡಿಕೊಟ್ಟಿದ್ದೆ ನೋಡಿ. ಗೌಡ್ರು ಬರ್ತಡೇ ಗುಣ ಕೊಡ್ತು. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ತ್ರಿವೇಣಿ ಯಾರು ಏನಂದ್ರೆ ಹೇಳ್ತೀನಿ ಅಂತಂದೆ. ತ್ರಿವೇಣಿ ಅಂತಂದ್ರೆ ಗೈಸ್ ಹನುಮಂತು ಪಲಾವ್ ಯಾವತ್ತು ಹೋಟೆಲ್ಗೆ ಹೋದಾಗ ಅಲ್ಲಿ ತಗೊಂಡು ತಿಂದಿದ್ವಿ, ಸೂಪರ್ ಆಗಿತ್ತು. ಬಾಳೆಹಣ್ಣು, ಅದಾದ್ಮೇಲೆ ಪಚ್ಚಬಾಳೆಹಣ್ಣು, ಐಸ್ ಕ್ರೀಮು, ಅದಾದ್ಮೇಲೆ ಗುಲ್ಕನ್ನು, ಅದಾದ್ಮೇಲೆ ಜಾಮೂನು. ಕ್ಯಾರೆಟ್ ಅಲ್ಲಿ ಹಾಕ್ಬೋದು ಆಪ್ಷನಲ್ಲು. ನಾವು ಚೆರಿನೂ ಆ್ಯಡ್ ಮಾಡಿದ್ದೀವಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿ ತಿಂತಾ ಇದ್ರೆ ನನಗಿಷ್ಟ. ನನಗೂ ಇಷ್ಟ, ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಇಲ್ವೋ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಗೌತಮ್ ಬರ್ತಡೇ ಈ ಥರ ಆಗಿತ್ತು. ಏನು ಸರ್ಪ್ರೈಸ್ ಕೊಟ್ಟಿಲ್ವಾ ಅಂತ ಅನ್ಕೋಬೋದು. ಕೇಳಿ ಏನು ಸರ್ಪ್ರೈಸ್ ಕೊಟ್ಟಿದ್ದೀನಿ. ಎದೋಳು ಫ್ರೆಂಡ್ಸ್, ತ್ರಿವೇಣಿ ಸರ್ಪ್ರೈಸು ಅಷ್ಟೇನಾ? ಓ, ನಿಮಗೋಸ್ಕರ ಅಷ್ಟು ಅಡುಗೆ ಮಾಡಿದೆ. 12 ಗಂಟೆ ರಾತ್ರಿ ಎದ್ದು ವಿಶ್ ಮಾಡಿ ಸೆಲೆಬ್ರೇಷನ್ ಮಾಡಿದೆ. ಅದು ಸರ್ಪ್ರೈಸ್ ಗಿಫ್ಟ್ ಅಲ್ವಾ? ಸರ್ಪ್ರೈಸ್ ಅದ, ನಾನು ಖುಷಿ ಆಯಿತು. ಅಡುಗೆ ಮಾಡಿ ಸರ್ಪ್ರೈಸ್ ಅಲ್ವಾ?
ತ್ರಿವೇಣಿ ಸರ್ಪ್ರೈಸ್ ಅಲ್ವಾ? ತ್ರಿವೇಣಿ ಅದಕ್ಕೆ ಹೇಳಿದ್ದು, ತ್ರಿವೇಣಿ ಸ್ಪೆಷಲ್ ಇದಕ್ಕೆಲ್ಲ ಅಂತ. ಬಟ್ಟೆ ಕೊಡ್ಸಿಲ್ವಾ? ಬಟ್ಟೆ ಕೊಡಿಸ್ತೆ. ಒಡವೆ ಕೊಡ್ಸಿಲ್ವಾ? ಹಾಂ ಗೈಸ್ ಸುಮ್ಮನೆ ಆಮೇಲೆ ನಿಜ ಅನ್ಕೋತೀರ. ಇಲ್ಲ ಗೈಸ್, ಸ್ವಲ್ಪ ನಾನು ಟೈಟ್ ಕಮಿಟ್ಮೆಂಟ್ಸ್ ಆಗ್ಬಿಟ್ಟಿದೆ. ಅವನಿಗೋಸ್ಕರ ಏನೂ ಮಾಡಿಲ್ಲ ನಾನು. ಬರ್ತ್ಡೇ ಟೈಮಲ್ಲಿ ಹಿಂಗೆ ಬಂದೈತಿ ಪಿಂಪಲ್. ಇವನಿಗೆ ಪಿಂಪಲ್ ಯೋಚನೆ. ನೆಕ್ಸ್ಟ್ ನನ್ನ ಬರ್ತಡೇಗೆ ಪಕ್ಕ ಬರುತ್ತೆ. ನನ್ನ ಮುಖ ಪೂರ್ತಿ ಪಿಂಪಲ್ ಆಗುತ್ತೆ, ನೋಡ್ಕೊಳ್ಳಿ ಗೈಸ್. ಎಷ್ಟೇ ಆ್ಯಕ್ಚುಲಿ ಸರ್ಪ್ರೈಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಏನಾದ್ರು ಸರ್ಪ್ರೈಸ್ ಗಿಫ್ಟು, ಬಟ್ ಸೆಲ್ಫ್ ಗಿಫ್ಟ್ ಕೊಟ್ಕೊಂಡು ಕಮಿಟ್ಮೆಂಟ್ ತುಂಬ ಮಾಡ್ಕೊಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಏನೂ ಇಲ್ಲ ಗೈಸ್. ನೆಕ್ಸ್ಟ್ ಇಯರ್ ನೋಡೋಣ. ಅಲ್ಲಿವರೆಗೂ ಇವತ್ತು ಒಲಿ ಪಾಪ ಅಂತ ಏನೂ ಬೈದಿಲ್ಲ, ನಾಳೆಯಿಂದ ಬೈಸ್ಕೊಳಕ್ಕೆ ರೆಡಿ ಆಗೋ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಎಲ್ರಿಗೂ. ಬಾಯ್ ಬಾಯ್.